ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ರೋಜಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರ ಶ್ರೀ ಗಣೇಶಾಯ ಧೀಮಹಿ. ಎಲ್ಲರಿಗೂ ನಮಸ್ತೆ. ಸೊ ಇದು ನನ್ನ ಫಸ್ಟ್ ಯೂಟ್ಯೂಬ್ ಬ್ಲಾಗ್ ಆಗಿರುತ್ತೆ. ಸೊ ಇವತ್ತು ಏನು ಸ್ಪೆಷಲ್ ಅಂತ ಅಂದರೆ ಸಂಕ್ರಾಂತಿ. ಸೊ ಮೊದಲನೇದಾಗಿ ಎಲ್ಲರಿಗೂ ಹ್ಯಾಪಿ ಮಕರ ಸಂಕ್ರಾಂತಿ. ಎಲ್ಲುವೆಲ್ಲ ತಿಂದು ಒಳ್ಳೆಯದನ್ನು ಮಾತಾಡಿ. ಇವತ್ತು ಸಂಕ್ರಾಂತಿಗೆ ಪೊಂಗಲ್ ಸ್ಪೆಷಲ್. ಸೊ ನಾನು ಖಾರ ಪೊಂಗಲ್ ಆ್ಯಂಡ್ ಸ್ವೀಟ್ ಪೊಂಗಲ್ ಮಾಡ್ತೀನಿ. ಸೊ ನಾನು ಹೇಗೆ ಮಾಡ್ತೀನಿ ನೋಡೋಣ ಬನ್ನಿ. ಸೊ ಮೊದಲಿಗೆ ಮುಕ್ಕಾಲು ಪಾವಷ್ಟು ಅಕ್ಕಿ ಹಾಕ್ಕೊಂಡು ನೀರು ಹಾಕ್ಕೊಂಡು ನೆನೆಸಿಟ್ಕೊಂಡಿದ್ದೆ. ಅದೇ ಹದದಲ್ಲಿ ಹೆಸರು ಬೇಳೆ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ನೆನೆಸಿದ ಅಕ್ಕಿ ಜೊತೆಗೇ ಹಾಕಿ ಒಂದು 3-4 ಸಲ ವಾಶ್ ಮಾಡಿಕೊಂಡೆ. ಸೊ ಅದಕ್ಕೆ ಅರಿಶಿನ ಸ್ವಲ್ಪ ಉಪ್ಪಾಕಿ ಒಂದು 3-4 ವಿಷಲ್ ಆಗೋ ಥರ ಬೇಯಿಸಿಟ್ಕೊಂಡೆ. ಸೊ ಈ ಥರ ಆಗಿತ್ತು. ಸ್ವಲ್ಪ ಗಟ್ಟಿಯಾಗಿದ್ದರಿಂದ ಬಿಸಿ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡೆ. ಇನ್ನೊಂದು ಪ್ಯಾನಲ್ಲಿ ತುಪ್ಪ ಹಾಕ್ಕೊಂಡು ಅದಕ್ಕೆ ಜೀರಿಗೆ, ಮೆಣಸು, ಗೋಡಂಬಿ, ಮೆಣಸಿನ್ಕಾಯಿ, ತುರಿದ ಶುಂಠಿ, ಲಾಸ್ಟಿಗೆ ಒಣ ಕೊಬ್ಬರಿ ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಅದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ಲಾಸ್ಟಿಗೆ ಕುದಿ ಬಂದಾಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡಿ. ಖಾರ ಪೊಂಗಲ್ ರೆಡಿ. ಸ್ವೀಟ್ ಪೊಂಗಲಿಗೆ ಚಿಕ್ಕ ಲೋಟದಲ್ಲಿ ಅಕ್ಕಿ ಅಷ್ಟೇ ಆದಷ್ಟು ಹೆಸರು ಬೇಳೆ ಹಾಕ್ಕೊಂಡು ವಾಶ್ ಮಾಡ್ಕೊಂಡು ಬೇಯಿಸಿಟ್ಕೊಂಡೆ. ಒಂದು 3-4 ವಿಷಲ್ ಇದನ್ನು ಒರೆಸಿ ಈ ಕಡೆ ಬೆಲ್ಲದ ಪಾಕ ಮಾಡಿಟ್ಕೊಂಡಿದ್ದೆ. ಸೊ ಈಗ ಸ್ವಲ್ಪ ಕೊಬ್ಬರಿ ತುರಿ, ಅದಕ್ಕೆ ಗಸಗಸೆ ಮತ್ತು ಏಲಕ್ಕಿ ಪುಡಿ ಹಾಕಿ ರುಬ್ಬಿಟ್ಕೊಂಡಿದ್ದೆ. ಸೊ ಈ ಕಡೆ ಪಾಕನ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ರುಬ್ಬಿದ್ದನ್ನು ಹಾಕಿ ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು. ಸೊ ಲಾಸ್ಟಿಗೆ ಒಂದು ಪ್ಯಾನಲ್ಲಿ ತುಪ್ಪ ಹಾಕ್ಕೊಂಡು ಗೋಡಂಬಿ, ದ್ರಾಕ್ಷಿ ಹಾಕಿ ಲಾಸ್ಟಿಗೆ ಮಿಕ್ಸ್ ಮಾಡಿದ್ರೆ ಸ್ವೀಟ್ ಪೊಂಗಲ್ ರೆಡಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ನಾನು ಹೇಗೆ ಪೊಂಗಲ್ ಮಾಡಿದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ದಿ ಮೇನ್ ಥಿಂಗ್, ಏನಕ್ಕೆ ನಾವು ಎಲ್ಲುವೆಲ್ಲ ತಿಂತೀವಿ ಈ ದಿನ ಅನ್ನೋದೊಂದು ಸೈಂಟಿಫಿಕ್ ರೀಸನ್ ಇದೆ. ಸೊ ನಿಮಗೆ ಗೊತ್ತಿರೋ ಹಾಗೆ ಸಂಕ್ರಾಂತಿ ವಿಂಟರ್ ಸೀಸನಲ್ಲಿ ಬರುತ್ತೆ. ವಿಂಟರ್ ಸೀಸನಲ್ಲಿ ಸ್ಕಿನ್ಸ್ ಎಲ್ಲ ಡ್ರೈ ಇರುತ್ತೆ, ಆಯಿಲ್ ಕಂಟೆಂಟ್ ಬೇಕಾಗಿರುತ್ತೆ. ಅದರಿಂದ ಎಳ್ಳು, ಕಡಲೆ, ಶೇಂಗಾ, ಒಣಕೊಬ್ಬರಿ ಇದರೆಲ್ಲ ಆಯಿಲ್ ಕಂಟೆಂಟ್ ಇರೋದ್ರಿಂದ ನಾವು ಒಬ್ರಿಗೊಬ್ರು ಕೊಟ್ಟು ಸೇವನೆ ಮಾಡಿದಾಗ ನಮಗೆ ಸ್ಕಿನ್ ಮಾಯ್ಶ್ಚರೈಸೇಷನ್ ಆಗುತ್ತೆ. ಹಿರಿಯರ ಕಾಲದಿಂದನೂ ಒಬ್ರಿಗೊಬ್ರು ಮನೆಗೆ ಹೋಗಿ ಎಳ್ಳು ಬೆಲ್ಲನ ಕೊಟ್ಟು ಒಳ್ಳೆಯದನ್ನು ಮಾತಾಡಿ ಅನ್ನೋ ಪದ್ಧತಿನ ಹೇಳ್ಕೊಟ್ಟಿದ್ದಾರೆ. ಸೊ ಅದೇ ಥರ ನಾವು ನಡ್ಸ್ಕೊಂಡು ಹೋಗೋಣ, ನಮ್ಮ ಬರೋ ಮುಂದಿನ ಮಕ್ಕಳಿಗೂ ಹೇಳಿಕೊಡೋಣ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಒನ್ಸ್ ಅಗೇನ್ ಹ್ಯಾಪಿ ಮಕರ ಸಂಕ್ರಾಂತಿ. ಫ್ರೆಂಡ್ಸ್, ಇದು ನನ್ನ ಫಸ್ಟ್ ಇಂಟ್ರಡಕ್ಷನ್ ವಿಡಿಯೋ ವಿತ್ ಸಂಕ್ರಾಂತಿ ವಿಶೇಷ ಆಗಿರುತ್ತೆ. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತೀನಿ. ಐ ಹೋಪ್ ನಿಮಗೆಲ್ಲ ಇದು ವಿಡಿಯೋ ಇಷ್ಟ ಆಗಿರುತ್ತೆ. ಸೊ ಫ್ರೆಂಡ್ಸ್, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಮರಿಬೇಡಿ. ಮುಂದೆ ಬರೋ ವ್ಲಾಗ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ. ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ ಈ ವ್ಲಾಗನ್ನು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.